ದಿಕ್ಸೂಚಿ ಆಧಾರದ ಮೇಲೆ ಇಲ್ಲಿಗೆ ಬಂದ್ವಿ ನೋಡ್ರೋ. ಸ್ವಾಮಿ, ಮಣಿಕಾಂತ ಪ್ರಾಂತ್ಯಕ್ಕೆ ಬಂದಿದ್ದೀವಿ. ಬಲೆ ಬಲೆ ಮಾನಸಾದೇವಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಸ್ವಾಮಿ. ಮೊದಲು ನಾನು ಹೋಗ್ತೀನಿ, ನೀವೆಲ್ಲ ಇಲ್ಲೇ ಇರಿ. ಆ ಮಣಿನ ನಾನು ಹುಡ್ಕೊಂಡ್ ಬರ್ತೀನಿ. ಹೋಗ್ಬೇಡ ಕಣೋ, ನಿಲ್ಲು ನಿಲ್ಲು. ಸ್ವಾಮಿ, ನಮ್ಮ ಸಹಚರ ಬೂದಿ ಹೋಗ್ಬಿಟ್ಟೆ ಸ್ವಾಮಿ. ಹುಣ್ಣಿಮೆ ಬೆಳಕು ಬೀಳೋವರೆಗೂ ಹೋಗಬಾರ್ದು ಅಂತ ಇದ್ರಲ್ಲಿ ಬರ್ದಿದೆ ಕಣೋ. ಅವಸರ ಮಾಡಿದ್ರೆ ಬೂದಿ ಕೂಡ ಸಿಗಲ್ಲ. ಈಗ ತಣ್ಣಗಾಯ್ತು ಸ್ವಾಮಿ. ಮಾನಸಾದೇವಿ ಮಣಿಸ್ಥಾವರಕ್ಕೆ ಬಂದಿದ್ದೀವಿ ಕಣ್ರೋ. ಕ್ಷೇತ್ರ ಪಾಲಕನಾದ ಅಖಂಡ ಸರ್ಪ ಕೂಡ ಮೈ ಮೇಲೆ ಹಾರ್ಬೋದು. ಮತ್ತೆ ಹೇಗೆ ಸ್ವಾಮಿ? ಆದಷ್ಟು ಬೇಗ ಪಂಚಕಮಣಿ ತಗೊಂಡು ಹೊರಟೋಗ್ಬೇಕು. ಎಲ್ಲಿದೆ ಸ್ವಾಮಿ? ಇಲ್ಲಿರೋ ನಂದಾ ದೀಪವನ್ನ ಬೆಳಗಿಸ್ಬೇಕು. ನೀರಿಂದ ದೀಪನ ಹೇಗ್ ಬೆಳಗ್ಸೋದ್ ಸ್ವಾಮಿ? ಅದೇ ಅರ್ಥ ಆಗ್ತಾ ಇಲ್ಲ ಕಣೋ. ಓಂ ಭೀಂ ಹ್ರೀಂ. ಓಂ ಭೀಂ ಹ್ರೀಂ. ಎಣ್ಣೆ ಇದ್ರೆ ಹತ್ಕೊಳತ್ತೆ, ನೀರಿದ್ರೆ ಹೇಗೆ ಹತ್ಕೊಳತ್ತೆ ಸ್ವಾಮಿ? 21 ನಿಮಿಷದೊಳಗಡೆ ಇಲ್ಲಿಂದ ಆಚೆ ಹೋಗ್ಬೇಕು ಕಣ್ರೋ. ಇಲ್ಲ ಅಂದ್ರೆ ಅಗ್ನಿ ಜ್ವಾಲೆ ಪ್ರವೇಶ ಶುರುವಾಗಿ ಇಲ್ಲಿಂದ ಹೋಗಕ್ಕಾಗಲ್ಲ. ಹುಡುಕಿ, ಆ ಮಣಿ ಎಲ್ಲಿದೆ ಅಂತ ಕತ್ಲಲ್ಲೇ ಕಷ್ಟಪಟ್ಟು ಹುಡುಕಿ. ಹೋ, ಮಣಿ ಸಿಕ್ಕಿದ್ಮೇಲೆ ಅದನ್ನ ತಗೊಂಡು ಹೊರಟೋಗೋಣ. ಹುಡುಕಿ. ಬ್ರೋ ಕೈಗೆ ಪೆಟ್ಟಾದ್ಮೇಲೆ ಅದ್ರ ನೋವು ಜಾಸ್ತಿನೇ ಆಗ್ತಿದೆ ಹೊರತು ಕಮ್ಮಿ ಆಗ್ತಿಲ್ಲ. ಕಮ್ಮಿ ಆಗೋಲ್ಲ ವಿಕ್ರಾಂತ, ವಿಷದ ಪ್ರಭಾವ ಏರ್ತಾನೆ ಇರುತ್ತೆ. ಮತ್ತೇನ್ ಮಾಡದ್ ಸ್ವಾಮೀಜಿ? ಅಪಾಯಕ್ಕೆ ಬದಲಾದ್ರೆ ಕಷ್ಟ ಅಲ್ವಾ? ಮಕ್ಕಳ ಮೇಲೆ ಮೃತ್ಯುದೋಷದ ಪ್ರಭಾವ ಬೀರುತ್ತೆ ಅಂತ ಆತುರ ಪಡದೆ ಜಾಗೃತಿಯಾಗಿರಿ ಅಂತ ಎಚ್ಚರಿಸಿದ್ದೆ. ಆದ್ರೂ ಕೂಡ ಹಣೆ ಬರಹವನ್ನ ಬದಲಾಯಿಸಕ್ಕಾಗದೇ ಇರೋ ಕಾರಣದಿಂದ ಹೀಗಾಗಿದೆ. ಅಂದ್ರೆ ವಿಶಾಲ್ ಭಾವನಿಂದಾನೇ ಆ ದೋಷದ ಪ್ರಭಾವ ಮಕ್ಕಳ ಮೇಲೆ ಬೀರತ್ತೆ ಅಂತಾಯ್ತು. ಹೌದು.
ಇಲ್ಲ ಸ್ವಾಮಿ, ಹಾಗೆ ನಡಿಬಾರ್ದು. ಚಿಕ್ಕ ಮಕ್ಕಳು ನಗೋದನ್ನ ನೋಡಿ ಖುಷಿ ಪಡೋ ನಾನು ಅವ್ರಿಗೆ ತೊಂದರೆ ಆಗೋದಕ್ಕೆ ಪ್ರತ್ಯಕ್ಷವಾಗಾದ್ರೂ ಸರಿ, ಪರೋಕ್ಷವಾಗಾದ್ರೂ ಸರಿ, ಅದು ಯಾವ ನಿಜ ಆದ್ರೂ ಸರಿ, ನಾನು ಸಹಿಸ್ಕೊಳಕ್ಕಾಗಲ್ಲ. ಇದರಿಂದ ಹೊರಗಡೆ ಬರೋದಕ್ಕೆ ದಯವಿಟ್ಟು ಈ ಸಮಸ್ಯೆಗೆ ಒಂದು ಪರಿಷ್ಕಾರ ಹೇಳಿ. ಪರಿಹಾರವನ್ನ ಈ ಪೆಟ್ಟಿಗೆಯೇ ತೋರಿಸುತ್ತೆ ವಿಶಾಲ. ಇದನ್ ತೆಗೆಯೋದೇ ಕಷ್ಟ ಆಗಿದೆ ಸ್ವಾಮೀಜಿ. ಈ ಪೆಟ್ಟಿಗೆಯಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದು ತುಂಬಾ ಕಷ್ಟ. ಅಂಥದ್ರಲ್ಲಿ ಇದನ್ ತೆಗಿಯಕ್ಕಾಗತ್ತಾ ಹೇಳಿ? ದೊಡ್ಡವರಿಂದ ಆಗಲ್ಲ, ಮಕ್ಕಳಿಂದ ಸಾಧ್ಯ ಆಗತ್ತೆ. ಮತ್ತ್ಯಾಕೆ ಹೇಳಿಲ್ಲ ಗುರುಗಳೇ? ಉಗ್ರಲ್ಲಿ ಹೋಗೋದಕ್ಕೆ ಕೋಡ್ಲಿ ತಗೊಂಡ್ ಬಂದಾಗ ಆಯ್ತು. ಇವಾಗ ಅಮ್ಮ ಗಾಯತ್ರಿ, ಈ ಕಡೆ ಬಾರಮ್ಮ. ಇಲ್ಲಿ ವಲ್ಲಭವ. ಬಾ 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 ಬಾ. ಇಲ್ಲೋಡು, ಈ ಚಾಕು ತಗೊಂಡು ಆ ದಾರನ ಕಸ ಅಂತ ಕಟ್ ಮಾಡ್ಬಿಡು. ಏನ್ ಮಾಡ್ತಿದ್ಯಾ ವಲ್ಲಭ? ನೀವೇ ಹೇಳಿದಲ್ವಾ ಗುರುಗಳೇ, ಮಕ್ಳು ಮಾತ್ರ ಇದನ್ನ ತೆಗೆಯೋದಕ್ಕಾಗೋದು ಅಂತ. ಅಜ್ಞಾನಿ ನೀನು. ನೀನು ಗಾಯತ್ರಿನ ಎತ್ಕೊಂಡು ಕತ್ರಿ ತಗೊಂಡು ಅವಳ ಕೈಯಲ್ಲಿ ಹಿಡಿಸಿ ಆ ದಾರವನ್ನ ಕತ್ತರಿಸೋದಕ್ಕೇನಾದ್ರೂ ಮುಂದಾದ್ರೆ ರಕ್ತ ಕಾರ್ಕೊಂಡು ಸಾಯ್ತೀಯ. ಇದು ವರ್ಕ್ ಆಗಲ್ಲ. ಹೇಳಿ ಅಮ್ಮ, ಹೇಳಿ. ಶಾಕ್ ಅಲ್ಲೇ ಸತ್ತೋಗ್ತಾರೆ ಅನ್ಸುತ್ತೆ ನನ್ ಗಂಡ. ಮಕ್ಳೇ ತೆಗಿಯೋದು ಅಂತ ಅಂದ್ರು, ಗಾಯತ್ರಿ ತೆಗಿಯಲ್ಲ ಅಂತ ಹೇಳ್ತಿದ್ದಾರೆ. ಅವಳು ಗಂಟು ಹಾಕ್ತಾಳೆ ಹೊರತು ಬಿಚ್ಚಲ್ಲ.